ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. जय मंगल श्री गुरु सोमलिंगेश्वर महाराज की जय. श्री अमोघ सिद्धेश्वर महाराज की जय. श्री भूताल सिद्धेश्वर महाराज की जय. श्री ओगणमत्या महाराज की जय. श्री वनसिद्धेश्वर महाराज की जय. श्री पड़गान सिद्धेश्वर महाराज की जय. ಎನ್ನ ಜಗದಾರಾಧ್ಯ ಜಗದ್ಗುರು ಸೋಮಲಿಂಗೇಶ್ವರರ ಅಡಿದಾವರಿಗಳಲ್ಲಿ ಪೊಡಮೆಟ್ಟು ಯಾವ ನಮ್ಮ ಮೂರೂರು ಮುಂಗುಡಿ ಒಡಿಯಾದ 770 ಗಣರಾಜ್ಯರಲ್ಲಿ ಮುಕುಟಮಣಿ ಎನಿಸಿಕೊಂಡು ಮಳಿಕೀಲು ಬೆಳಿಕೀಲು ಬಂಜಿಗೆ ತೊಟ್ಟಿಲು ಪ್ರಸಾದ ಗಂಟ ಕಾಮಧೇನು ಕಲ್ಪವೃಕ್ಷ ಸಕಲ ಭಾಗ್ಯಗಳನ್ನು ಪಡಿಕೊಂಡು ಭಾವುಳ ಭಕ್ತರಿಗಾಗಿ ಭೂಲೋಕಕ್ಕೆ ತಂದು ಇಳಿದಿರುವಂತ ಮಹಾನ ಒಡೆಯನಾದ ಸಿದ್ಧಿ ಪುರುಷನಾದ ಸದ್ಗುರು ಅಮೋಘ ಸಿದ್ಧನ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ಹಣಿಮಣಿಯುತ್ತ ಹಾಗೂ ಹತ್ತೂರು ಗ್ರಾಮದ ಈ ಪುಣ್ಯ ಕ್ಷೇತ್ರದ ಒಡೆಯನಾಗಿರುವಂತ ಮಹಾಮಹಿಮಾಶಾಲಿ ಪವಾಡ ಪುರುಷನಾಗಿರುವಂತ ಮಹಾನ್ ತಪಸ್ವಿ ಪುರುಷನಾಗಿರುವಂತ ಓಗ್ಯಣ್ಣಮುತ್ಯನ ಚರಣಕ್ಕೆ ತ್ರಿಕರಣಪೂರ್ವಕವಾಗಿ ದಂಡೋತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತ ಹಾಗೂ ಓಗ್ಯಣ್ಣಮುತ್ಯನ ಒಂದು ಪ್ರೀತಿಯ ಮಗನಾಗಿ ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷನಾಗಿರುವಂತ ಬನಸಿದ್ದೇಶ್ವರ ಪಾದ ಪದ್ಮಗಳಲ್ಲಿ ಕೂಡ ದಂಡೋತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತ ಬನಸಿದ್ದೇಶ್ವರರ ಒಂದು ಪ್ರೀತಿಯ ಮಗನಾಗಿರುವಂತ ಪಡದಾನ ಸಿದ್ಧನ ಪಾದ ಪದ್ಮಗಳಲ್ಲಿ ಕೂಡ ನತಮಸ್ತಕನಾಗಿ ಹಣಿಮಣಿಯುತ್ತ ಇವತ್ತಿನ ದಿವಸ ಪಾಲ್ಗೊಂಡಿರುವಂತ ಎನ್ನ ಆತ್ಮೀಯರಾದ ಪರಮ ಪೂಜ್ಯರು, ಈ ಮಠದ ಅಧಿಪತಿಯಾಗಿರ್ತಕ್ಕಂಥವರು ಹಾಗೂ ಪಟ್ಟದ ದೇವರಾಗಿರ್ತಕ್ಕಂಥವರು ಜಗತ್ತದ ಕಲ್ಯಾಣ ಮಾಡುವ ಸಲುವಾಗಿ ಒಂದು ವೇಷ ಧಾರಣ ಮಾಡಿಕೊಂಡು ಬಂದಿರತಕ್ಕಂಥ ಯಾವ ನಮ್ಮ ಈ ಮಠದ ಅಧಿಪತಿಗಳು ಯಾರು ಅಂತ ಕೇಳಿದ್ರೆ ಶೈಲೇಶಿದ್ಧ ಮಹಾರಾಜ ಹಾಗೂ ಬನಸಿದ್ದೇಶ್ವರ ಮಹಾರಾಜರ ಚರಣ ಕಮಲಕ್ಕೆ ನತಮಸ್ತಕನಾಗುತ್ತಾರೆ. ಹಾಗೂ ಇವತ್ತಿನ ದಿವಸ ಯಾವ ನಮ್ಮ ಸೊಲ್ಲಾಪುರ ಜಿಲ್ಲೆಯ ಇಂಗಳಗಿ ಗ್ರಾಮದ ಒಳ್ಳೆಯ ಒಂದು ಮಹಾನ್ ತತ್ವಜ್ಞಾನಿಗಳಾಗಿರ್ತಕ್ಕಂಥವ್ರು ನಮ್ಮ ಮಠಕ್ಕೆ ಆಗಮಿಸಿದಾರ. ಅತಿಥಿ ದೇವೋ ಭವ ಅಂತೇಳಿ ಹಿಂಗ ಶಾಸ್ತ್ರ ಹೇಳ್ತದ.
ಅದಕ್ಕೆ ಬಂದಿರತಕ್ಕಂಥ ಅತಿಥಿಗಳಿಗೂ ಕೂಡ ನಮ್ಮ ಕಮಿಟಿ ಹಿರಿಯರು ಎಲ್ಲರೂ ಕೂಡಿ ಮಾನ ಸನ್ಮಾನವನ್ನು ಮಾಡಬೇಕು. ಅದಕ್ಕೆ ಅವರಿಗಾದರೂ ಕೂಡ ನನ್ನ ಪರವಾಗಿ ಶರಣು ಶರಣಾರ್ಥಿಯನ್ನು ಹೇಳಿ ಇವತ್ತಿನ ದಿವಸ ನಮ್ಮ ಗುರುಗೌರಿ ಸೋಮಲಿಂಗೇಶ್ವರ, ಓಗ್ಯಾಣಮುತ್ಯ, ಬನಸಿದ್ದೇಶ್ವರ, ಪಡದಾನ ಸಿದ್ದೇಶ್ವರ, ಹುಲಿಬಂದ ಸಿದ್ದೇಶ್ವರ, ಯಾತಾಳ ಸಿದ್ದೇಶ್ವರ ಮತ್ತು ಭೂತಾಳ ಸಿದ್ದೇಶ್ವರರ ಚರಣಕಮಲಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಹಣಿಮಣಿಯುತ್ತ ಹಾಗೂ ನಮ್ಮ ಈ ದೇವಸ್ಥಾನದ ಸಿದ್ಧರ ಸೇವೆಯನ್ನು ಪ್ರತಿನಿತ್ಯ ಮಾಡುತ್ತಿರುವಂಥ ನಮ್ಮ ಒಡೆಯರಿಗೂ ಇಬ್ಬರು ಪೈಲ್ವಾನರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಶರಣಾರ್ಥಿ ಸಾಷ್ಟಾಂಗ ನಮಸ್ಕರಿಸ್ತಿ. ಇವತ್ತಿನ ದಿವಸ ಶರ್ಪಭೂಷಣ ಶಿವಯೋಗಿಗಳ ಒಂದು ಮಾತನ್ನು ಹೇಳ್ತಾರೆ, ನಂಬು ನಂಬಲೆ ಮನವೇ ಹಂಬಲಿಸಿದಿರು ಬರಿಯದೆ, ಸಾಂಬನ ಒಲಿಸುವುದಕ್ಕೆ ನಂಬಿಕೆನೇ ಕಾರಣ ಅಂತ ಹೇಳ್ತಾರೆ. ಈ ಮಾತನ್ನ ಬಹಳ ಸಹಜವಾಗಿ ಸಾಮಾನ್ಯ ಜನರಿಗೆ ತಿಳಿಯುವಂಗ ಬರದಾರ. ಏನು ಬರದಾರ ಅಂತ ಕೇಳಿದ್ರ, ನಾವು ನೀವೆಲ್ಲರೂ ಮಾನವ ಜನ್ಮಕ್ಕೆ ಜನಿಸಿ ಬಂದು ಸದ್ಗುರುನಾಥನ ಸಾನ್ನಿಧ್ಯದಲ್ಲಿ ದುಡಿದು ಆತನ ಮೇಲೆ ಶ್ರದ್ಧಾ ವಿಶ್ವಾಸ ನಂಬಿಕೆಯಿಂದ ದುಡಿದೆವು ಅಂದ್ರ, ಆತನ ಅಂತಃಕರುಣೆಯನ್ನು ಪಡೆದೇವಂದ್ರ ಈ ಮನುಷ್ಯ ಜನ್ಮಕ್ಕೆ ಜಯವಾಗುತ್ತದೆ ಅಂತ ಹೇಳ್ತಾರ. ಸಹಜ ಸುಲಭವಾಗಿರ್ತಕ್ಕಂಥ ಒಂದು ಮಾತನ್ನ ಅವರು ಪದ್ಯದಲ್ಲಿ ಬಳಕೆ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಹತ್ತೂರು ಗ್ರಾಮದ ಎಲ್ಲ ಗುರು ಹಿರಿಯರು ಒಡೆಯರು ಕೂಡಿಕೊಂಡು ಶ್ರಾವಣ ಮಾಸದ ನಿಮಿತ್ತಿಗಾಗಿ ಅಮೋಘ ಸಿದ್ಧನ ಒಂದು ಚರಿತ್ರಾಮೃತನ್ನ ಕೇಳುವ ಸಲುವಾಗಿ ಕಾರ್ಕಳ ಸಾಹೇಬರಿಗೆ ಆಮಂತ್ರಣ ಮಾಡಿದ್ದಾರೆ. ಹೆಂಗಾಗ್ಯಾದ ಇವತ್ತಂತ ಕೇಳಿದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಾತ. ನಾನೊಬ್ಬ ಡೊಳ್ಳಿನ ಕಲಾವಿದ. ಈ ಪುರಾಣದ ವೇದಿಕೆಯನ್ನು ಎಂದೂ ಬಳಸಿಲಾರಂತವ ಅಂಥವ ಇವತ್ತಿನ ದಿವಸ ನಮ್ಮ ಹತ್ತೂರದ ಎಲ್ಲ ಗುರು ಹಿರಿಯರು ಒಡೆಯರು ಕೂಡಿಕೊಂಡು ಸ್ಟೇಜ್ ಮ್ಯಾಗ ಕುಂಡ್ರಿಸ್ಯಾರ. ನನ್ನ ಅವಸ್ಥೆ ಹೆಂಗಾಗ್ಯದ ಅಂತ ಕೇಳಿದ್ರ, ಎಂದಿಲ್ಲದವನಿಗೆ ತಂದ ಪುರಾಣ ಹೇಳುವುದು ಕುಡಿಸಿದ್ರ. ಅವ ಹೇಳಾಮೇನು ಹೇಳಬೇಕು, ಎಲ್ಲರಿಗೆ ಕೇಳಿದ್ದತ್ತ ನಾ ಹೇಳುವುದು ನಿಮಗೆಲ್ಲರಿಗೆ ತಿಳಿತದೇನು ಅಂತ ಕೇಳಿದತ್ತ. ಹೌದ್ರಿ, ಎಲ್ಲ ತಿಳಿತದ್ರಿ ಅಂದತ್ತ. ಆಗ ತಿಳಿದವ್ರಿಗೆ ಏನು ಹೇಳುವುದು ಅಂದತ್ತ. ಮಂಗಳ ಮಾಡಿ ಹೋಗ್ರಿ ಅಂದತ್ತ. ಮಾತು ಖಾತೈತೆ ಅಂತ ಹೇಳಿ ಹಿರಿಯರು ಎಲ್ಲರೂ ಮಂಗಳಾರತಿ ಮಾಡಿ ಹೋಗಿಬಿಟ್ರಂತ. ಮರುದಿವ್ಸ ಮಾತು ಬಂತು ಪಾಳೆ ಸ್ಟೇಜ್ ಹತ್ತಿದ. ಆಗ ಕೇಳ್ತಾನ, ನಾ ಹೇಳಿದ ನಿಮಗೆ ತಿಳಿತದ ಇಲ್ಲ ಅಂತ ಕೇಳಿದ. ಅಯ್ಯವ್ರು ಏನ್ ಹೇಳ್ಬೇಕು, ತಿಳಿಯಂಗಿಲ್ಲ ಅಂತ ಹೇಳಿದ್ರು. ಮತ್ತೆ ತಿಳಿಲಿಲ್ಲ ಅಂದ್ರೆ ನಿಮ್ಗೇನು ಹೇಳುದು, ಆರತಿ ಮಾಡಿ ಹೋಗ್ಬಿಡ್ರಿ ಅಂತ. ಮರುದಿವ್ಸ 3ನೇ ದಿವಸಕ್ಕೆ ಮತ್ತೆ ಕರೆಸಿದಾರ. ಬಂದು ಕುಂತಾನು. ಎಲ್ಲ ಪೂಜೆ ಪುನಸ್ಕಾರ ಆರತಿ ಹೋನವೇ ಎಲ್ಲ ನಡೆದು ಬಿಟ್ಟದ. ಆಗ ಕೆಲವು ದಿನ ವಿಚಾರ ಮಾಡಿದರ್ತ ಜನ, ಒಂದು ದಿವಸ ತಿಳಿಯಂಗಿಲ್ಲ ಅಂದಿದೆವು, ಒಂದು ದಿವಸ ತಿಳಿತದ ಅಂದಿದೆವು, ಹಿಂಗಂತ ಹೋಗ್ಯಾನ.
ಇವತ್ತೇನು ಮಾಡೋನು ಅಂದ್ರ ನಾವು ಥೋಡೆ ಜನ ತಿಳಿತದನು ಥೋಡೆ ಜನ ತಿಳಿಯಂಗಿಲ್ಲ ಅಂತ ಇವರು ಎಲ್ಲ ಹಿರಿಯರು ವಾಟಗಟ್ಟಿ ಮಾಡ್ಯಾರ. ಮಾಡಿ ಬಂದ ಮ್ಯಾಗ ಶಿವ ಇಲ್ಲಿ ಕೂತು ವೇದಿಕೆ ಮ್ಯಾಗ ಕೇಳ್ತಾನೋ, ನಾ ಹೇಳಿರ್ತಕ್ಕಂಥ ಮಾತು ನಿಮ್ಮ ತಿಳಿತದಿಲ್ಲ. ಕೆಲವು ಜನ ತಿಳಿತದಂದ್ರು ಕೆಲವು ಜನ ತಿಳಿಯಂಗಿಲ್ಲ ಅಂದ್ಬಿಟ್ಟು. ಆಗೇನನ್ಬೇಕು, ತಿಳಿದವರು ತಿಳಿಲಾರ್ದವ್ರಿಗೆ ತಿಳಿಸ್ಬಿಡ್ರಿ ಅಂತೇಳಿ ಆರತಿ ಮಾಡ್ಕೊಂಡ್ಬಿಟ್ಟ. ಹಂಗ ನಾ 30 ವರ್ಷಗಟ್ಟಲೆ ಬರೀ ಡೊಳ್ಳಿನ ಹಾಡನೇ ಹಾಡೇನಿ. ಆದರೂ ಇವತ್ತಿನ ದಿವಸ ಈ ವೇದಿಕೆಯನ್ನು ಸಿಗಬೇಕಾದ್ರೆ ಸದ್ಗುರುನಾಥ ಗುರುಗೋರಿ ಸೋಮಲಿಂಗ ಪಡದಾನಿಸಿದ್ದ ಬನಿಸಿದ್ದ ಉಗ್ಯಾಣಮುತ್ತಿನ ಆಶೀರ್ವಾದ, ಒಡೆಯರ ಆಶೀರ್ವಾದದಿಂದ ಸಿಕ್ಕದ. ನನಗೂ ಹೆಂಗಾಗಿತ್ತು ಅಂದ್ರೆ, ನಾ ಎಂದೂ ಪುರಾಣ ಹೇಳಿಲ್ಲ, ಹೆಂಗಾಗ್ತದಂತ ನಂದೇದಿ ಒಳಗಿತ್ತು. ಈ ಬಳಕೆ ಮಾಡುವಂಥದ್ದು ದಿನನಿತ್ಯ ಮಾಡ್ತೇವೆ ನಾವು, ಅದನ್ನೇನು ಅಂಜಿಕಿಲ್ಲ. ಈ ವೇದಿಕೆ ಹೆಂಗಿರ್ತದೋ ಇದ್ರ ಗುಣಧರ್ಮನಿಗೆ ಗೊತ್ತಿಲ್ಲ. ಅದಕ್ಕೆ ನಾ ಏನು ಮಾಡೀನು ಅಂದ್ರೆ, ನಮ್ಮ ಬುತಾಳಿ ಮಾಸ್ತರ್ ಅವ್ರಿಗೆ ನೀವು ಬರ್ರಿ ನನಗೆ ಆಧಾರ ಕೊಡೋದು ಕತ್ತು ಕರ್ಸೀನಿ ಅಂತ. ಹೌದಾ? ಯಾಕಂದ್ರೆ ಅವ್ರು ಭಾಳ ವಿದ್ವಾಂಸರು. 4-5 ವರ್ಷ ಐತಿ ಇದನ್ನೆಲ್ಲ ಪುರಾಣಗಳನ್ನು ಅವ್ರು ಹೇಳ್ಕೊತ ಬಂದಾರ. ಒಂದು ಸಲ ಅವರು ಪುರಾಣ ನಡೆದಾಗ ಕೊಟಗಿ ಗ್ರಾಮಕ್ಕೆ ನಾ ಹೋಗಿದ್ದವ್ರು ಪುರಾಣಕ್ಕೆ ಬಾನ. ಅದಕ್ಕೆ ಇವತ್ತಿನ ದಿವಸ ಅವರು ಬಂದಾರ. ಇರಲಿ, ಇವತ್ತಿನ ದಿವಸ ಅಮೋಘ ಸಿದ್ಧನ ಪುರಾಣ ಮೊದಲಿನ ಅಧ್ಯಾಯ ಏನು ಅಂತ ಕೇಳಿದರೆ, ಅಂಬ ಋಷಿ ಜನನ ಮತ್ತು ಆತನ ತಪಸ್ಸು. ಮಾರಾಯವರ ಚಂದ ಲಕ್ಷ ಇಡ್ರಿ, ವಿನಂತಿಯದ ಹಿಡಿಯುವ ಮಾಡ್ಕೋಬೇಡ್ರಿ, ಮಾಡಬೇಡ್ರಿ. ಯಾಕೆ ಮಾಡಬೇಡ್ರಿ ಅಂತ ಹೇಳ್ತೀನಂದ್ರೆ, ಕೆಲವು ಗುಪೀತವಾಗಿರ್ತಕ್ಕಂಥ ವಿಷಯಗಳನ್ನ ನಾ ನಿಮ್ಮ ಮುಂದೆ ಹೇಳಬೇಕಂತ ಹೇಳಿ ವಿಚಾರ ಮಾಡಿ. ಯಾವ್ಯಾವ ಹೆಂಗಿರ್ತಾವ ನೋಡ್ರಿ, ಹಂಗೆ ಇರಬೇಕಾಗ್ತದ. ಅದಕ್ಕೆ ನೀವು ಕೇಳಿ ತಿಳ್ಕೊರಿ. ಸೃಷ್ಟಿಕರ್ತ ಭಗವಂತ ವಿಶ್ವಾಂಬರ ಜಗದೀಶ್ವರ ಸೋಮೇಶ್ವರ. ಸೋಮೇಶ್ವರ ಅಂತೇಳಿ ಹೆಸರು ಯಾಕೆ ಬಂತು ಅಂತ ಕೇಳಿದ್ರ, ಅವ ಸ್ವಯಂ ಈಶ್ವರ, ಅವನ ಹೆಸರು ಸೋಮೇಶ್ವರ. ಈಗೂ ಇದ್ದವ, ಅನಾದಿನೂ ಇದ್ದವ, ಅಂಧಕಾರ ದುಂಧಕಾರದ ಅಚ್ಚಿ ಕಡೆ ಇದ್ದವ, ಸೃಷ್ಟಿ ಉತ್ಪತ್ತಿ ಆಗೋಕ್ಕಿಂತ ಪೂರ್ವದಲ್ಲಿ ಇದ್ದವ. ಅವ ಸ್ವಯಂ ಈಶ್ವರ, ಅವನ ಹೆಸರು ಸೋಮೇಶ್ವರ. ಆಗ ಪರಮಾತ್ಮನು ಸೃಷ್ಟಿಕರ್ತ ಭಗವಂತ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳವನ್ನು ಹುಡುಕಿ ತಾಂಡೂವರ್ತಿ ತಪವನ್ನು ಮಾಡ್ತಾ ಇದ್ದಾನೆ. ಆ ತಾಂಡೂವರ್ತಿ ತಪವನ್ನು ಮಾಡ್ತಿರುವಾಗ ಆತ್ಮಲಿಂಗನೇ ತೆಗೆದು ಅಂಗೈದೊಳಗೆ ಹಿಡ್ದಾನ. ಹಿಡಿದ ತಾಂಡೂವರ್ತಿ ತಪವನ್ನು ಮಾಡ್ತಾ ಇದ್ದಾನ. ಆ ಸಮಾಧಿ ಒಳಗಿಂದ ಯಾವಾಗ ಕಡಿಗೆ ಜ್ಞಾನ, ಆಗ ಅಂಗೈ ಒಳಗ ಸೂರ್ಯಕೋಟಿನ ಕಿರಣ ಅಂತ ಒಂದು ಕೂಸ ಅಂಗೈದಳು ಆಡುತ್ತಿತ್ತು. ನೋಡಿ ಪರಮಾತ್ಮ ಆನಂದಾಗಿದ್ದಾನ. ಹಾಗೆ ಆ ಕೂಸಿನ ಹೆಸರೇನಿಡಬೇಕಂತ ಹೇಳಿ ವಿಚಾರ ಮಾಡ್ಯಾನ. ಸಂಬನ ಅಂಗೈಯಲ್ಲಿ ಹುಟ್ಟಿರ್ತಕ್ಕಂಥ ಕೂಸ, ಸಂಬನ ಅಂಗೈಯಲ್ಲಿ ಹುಟ್ಟಿರ್ತಕ್ಕಂಥ ಋಷಿ, ಆತನ ಹೆಸರು ಅಂಬು ಋಷಿ ಅಂತೇಳಿ ಪರಮಾತ್ಮ ಸಾರ್ಯಾನ. ಅದೇ ಸಮಯದೊಳಗ 33 ಕೋಟಿ ದೇವತ್ರಿ ಎಲ್ಲ ಹೂಮಳಿ ಗರದ್ಬಿಟ್ಟ. ಹೂಮಳಿ ಗರದಾಗ ಪರಮಾತ್ಮ
ಅಂಬ ಋಷಿನ ಕೇಳ್ತಾನ, ನಿನಗೇನು ಬೇಕು ಹೇಳನ್ನ. ಆಗ ಅಂಬ ಋಷಿ ಹೇಳ್ತಾನೋ, ನನಗೇನೊಂದು ಬೇಕಾಗಿಲ್ಲ, ನಿನ್ನ ಸೇವೆ ಮಾಡುವಂತ ಸೌಭಾಗ್ಯ ಒಂದೇ ದೊರಕಿಸಿಕೊಡು ಸಾಕು ಭಗವಂತ ಅಂತೇಳಿ ಪಾದಿಗೆ ಬಿದ್ದು ಬೇಡ್ಕೊಂಡಾನು. ಆಗ ತಥಾಸ್ತು ಅಂತೇಳಿ ಆಶೀರ್ವಾದನ್ನು ಮಾಡಿ ಶ್ರೇಷ್ಠೀಕರ್ತ ಪರಮಾತ್ಮ ಅದೃಶ್ಯ ಆಗಿ ಹೋಗಿದ್ದಾನೆ. ಅದೃಶ್ಯ ಅಂದ್ರೆ ಮಾಯೆಯಾಗಿ ಹೋಗ್ಯಾನ. ಹೋಗಿದಾಗ ಅಂಬ ಋಷಿ ವಿಚಾರ ಮಾಡಿದ್ದಾನ, ಒಳ್ಳೆ ಸ್ಥಳವನ್ನ ನೋಡಿ ನಾನು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಬೇಕು ಅಂತೇಳಿ ಅವಕರು ಕುತ್ತಿಗೆ ಚಿಕ್ಕರಿ ಎಂದು ಒಂದಿನ ಒಂದು ಅರ್ಧ ತಾಸು ಇರಲಿ. ಆಗ ಅಂಬ ಋಷಿ ವಿಚಾರ ಮಾಡ್ಯಾನು, ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳವನ್ನು ನೋಡಿ ನಾನು ಉಗ್ರ ತಪವನ್ನು ಮಾಡಬೇಕು, ಕಠೋರವಾಗಿರ್ತಕ್ಕಂಥ ತಪವನ್ನು ಮಾಡಬೇಕಂತ ಹೇಳಿ ವಿಚಾರ ಮಾಡಿ ನವಖಾಂಡ ಭೂಮಿ ಎಲ್ಲ ತಿರುಗ್ಯಾನ. 14 ಲೋಕಗಳೆಲ್ಲ ತಿರುಗ್ಯಾನ. ಸಪ್ತ ಪಾತಾಳಗಳ ತಿರುಗ್ಯಾನೋ, ಸಪ್ತ ದೀಪಗಳ ತಿರುಗ್ಯಾನ. ಎಲ್ಲಿಗೆ ಹೋದರೂ ಆತನ ಮನಸ್ಸಿಗೆ ಬರುವಂತ ಪವಿತ್ರವಾಗಿರ್ತಕ್ಕಂಥ ಭೂಮಿನೇ ಸಿಕ್ಕಿಲ್ಲ. ಸಿಗಲಾರದಕ್ಕ ಕೊನೆದಾಗಿ ಬಂದು ಸಮುದ್ರದ ತೀರ ಮೇಲೆ ಹೋಗಿ ನಿಂತಾನ. ತೀರ ಅಂದ್ರೆ ಸಮುದ್ರದ ದಂಡೆ ಆಗ, ಇದು ನಮ್ಮ ಭಾಷೆ ಕಡ್ದ. ಸಮುದ್ರದ ತೀರ ಮೇಲೆ ಹೋಗಿ ನಿಂತಾನ. ನಿಂತು ಸಮುದ್ರನಾಥನ ಕೈ ಮುಗಿದು ಆರಾಧನೆ ಮಾಡ್ತಾನ. ಭಗವಂತ ಸಮುದ್ರನಾಥ, ನಾ ಎಲ್ಲ ತಿರುಗೇನು ನನ್ನನ್ನು ಪವಿತ್ರವಾಗಿರ್ತಕ್ಕಂಥ ಸ್ಥಳನೇ ಸಿಕ್ಕಿಲ್ಲ, ನೀನು ಪ್ರತ್ಯಕ್ಷನಾಗಿ ನನ್ನನ್ನು ದರ್ಶನ ಕೊಡಬೇಕಂದ. ಆಗ ಸಮುದ್ರನಾಥ ಅಂಬ ಋಷಿ ಕರುಣೆಯನ್ನು ಕೇಳಿ, ಆತನ ಕೂಗನ್ನು ಕೇಳಿ ಅವತಾರ ಕೊಟ್ಟು ಪ್ರತ್ಯಕ್ಷನಾಗಿದ್ದಾನ. ಆಗಿ ಅಂಬ ಋಷಿನ ಕೇಳ್ತಾನ, ಯಾವ ಕಾರಣಕ್ಕಾಗಿ ಮಹಾ ತಪಸ್ವಿಗಳೇ ಇಲ್ಲಿಗೆ ಬಂದು ಆಗಮನ ಆಗಿ ನನ್ನನ್ನು ಕರೆದಿರಿ ಅಂತ ಕೇಳ್ತಾನ. ಕೇಳಿದಾಗ ಅಂಬ ಋಷಿ ಹೇಳ್ತಾನೋ, ನನಗ ಉಗ್ರ ತಪವನ್ನು ಮಾಡುವ ಸಲುವಾಗಿ ಪವಿತ್ರವಾಗಿರ್ತಕ್ಕಂಥ ಸ್ಥಳವನ್ನು ಬೇಕಾಗ್ಯದ. ನಾ ಎಲ್ಲ ಕಡೆ ತಿರುಗಿದ್ರು, ನವಖಾಂಡ ಭೂಮಿ ತಿರುಗಿದ, ಸಪ್ತ ಲೋಕಗಳು ತಿರುಗಿದ್ದ, ಸಪ್ತ ದೀಪಗಳನ್ನ ತಿರುಗಿದ್ದ, ನಾ ತಪ ಮಾಡುವಂತ ಪವಿತ್ರ ಭೂಮಿ ನನ್ನನ್ನು ಸಿಕ್ಕಿಲ್ಲ, ಅದಕ್ಕಾಗಿ ಎತ್ತಿಗೆ ಬಂದೇನು ಅಂದ. ಆಗ ಸಮುದ್ರನಾಥ ಕೇಳ್ತಾನೆ, ಏನೈತಿ ಹೇಳಂದ. ಆಗ ಅಂಬ ಋಷಿ ಹೇಳ್ತಾನ, ಸಪ್ತ ಸಮುದ್ರಗಳದಾವ, ಅದರೊಳಗೊಂದು ಪವಿತ್ರವಾಗಿರ್ತಕ್ಕಂಥ ಜಾಗ ನನ್ನನ್ನು ನೀ ದಯಪಾಲಿಸು ಅಂದ. ಆ ಅಂಬ ಋಷಿ ಮಾತನ್ನು ಕೇಳಿ ಸಮುದ್ರನಾಥ ಹೇಳ್ತಾನ, ಹಾಲ ಸಮುದ್ರದ ನಟ್ಟ ನಡುವೆ ನಿನ್ನನ್ನು ಒಂದು ಜಾಗ ಕೊಡ್ತೇನು, ಅಲ್ಲಿ ಹೋಗಿ ಉಗ್ರ ತಪವನ್ನು ಮಾಡಂದ. ಸಮುದ್ರನಾಥನೇ ಅಂಬ ಋಷಿನ ಒಯ್ದು ಹಾಲ ಸಮುದ್ರದ ನಟ್ಟ ನಡುವು ಬಿಟ್ಟಾನ. ಆಗ ಅಂಬ ಋಷಿ ಆ ಹಾಲ ಸಮುದ್ರದೊಳಗ ಪಾತಾಳಕ್ಕೆ ಹೋಗ್ಯಾನ. ಹೋಗಿ 2 ಕಾಲೂರಿ 12 ವರ್ಷ ತನಕ ಉಗ್ರ ತಪವನ್ನು ಮಾಡ್ಯಾನ. ಮಾಡಿದಾಗ
12 ವರ್ಷ ಮುಗಿದ ಮೇಲೆ ಕಣ್ಣು ತೆರೆದು ನೋಡಿ ಎಡಗಾಲ ಎತ್ತಿ ಬಲಗಾಲಿನ ಮೇಲೆ ಇಟ್ಟು ಮತ್ತು ಕಣ್ಣು ಮುಚ್ಚಿ ಧ್ಯಾನಸ್ಥನಾಗ ಇಟ್ಟಾಗ ಯಾವಾಗ ಅಂಬ ಋಷಿ ಬಲಗಾಲ ಮೇಲೆ ಕಾಲಿಟ್ಟ ಆಗ ಈ ಭೂಮಿ ತೂಕ ಬಲಕಿನ ಮಕ್ಕಳು ಖುಷಿ ಬಿತ್ತಂದ್ರೆ ಗೊತ್ತಾತ್ರಿ ವಂಕ ನಮ್ಮ ಭಾಷೆ ಹೌದು. ಆ ಭೂಮಿ ಖುಷಿ ಬಿತ್ತು ವಂಕಾಗಿ ನಿಂತ ಸಮಯದೊಳಗ 33 ಕೋಟಿ ದೇವಾನ ದೇವತೆಗಳಿಗೆಲ್ಲ ಚಿಂತೆ ಇತ್ತು. ಈ ಭೂಮಿ ವಂಕ್ಯ. ಆಗ ಚಂದ್ರ ವಿಚಾರ ಮಾಡಿ ಇಂದ್ರಿಗೆ ಹೇಳ್ಯಾನ, ಭೂಮಿ ಮಾತ್ರ ಬಲಿಕಿನ ಮಕ್ಕಳು ಖುಷಿ ಬಿದ್ದದ, ಯಾವ ಕಾರಣಕ್ಕೂ ಗೊತ್ತಿಲ್ಲ ಅಂದಾಗ ಇವ ದೇವತ್ರ ರಾಜ ಎಂದ್ರ ಇವನು ಪಟ್ಟಣ ಅಮರಾವತಿ. ಇವ ಏನ್ ಮಾಡ್ಯಾನು ಅಂದ್ರೆ 33 ಕೋಟಿ ದೇವತ್ರಿಗೆಲ್ಲ ಆಮಂತ್ರಣ ಮಾಡಿ ಕರೆಸಿ ಕೇಳ್ತಾನ, ಭೂಮಿ ಮಾತ್ರ ಬಲಿಕಿನ ಮಕ್ಕಳು ಖುಷಿ ಬಿದ್ದದ, ಕಾರಣ ಏನು ಅಂದಾಗ ದೇವಾನ ದೇವತೆಗಳು ಎಲ್ಲರೂ ಹೇಳಿದ್ರು, ಯಾವ ಋಷಿ ಮುನಿಗಳು ಅಂತ ತಪವನ್ನು ಮಾಡ್ತಾ ಇದ್ದಾರೆ, ಅದಕ್ಕಾಗಿಯೇ ಭೂಮಿ ಖುಷಿ ಬಿದ್ದಿರಬೇಕು ಅಂತವರು ಅಷ್ಟ ಇಂದ್ರನ ಹೇಳಿಬಿಟ್ಟ. ಆಗ ಇಂದ್ರ ವಿಚಾರ ಮಾಡಿ ನಾರದನ ಕರ್ದಾನ. ನಾರದ ಅಂದ್ರ ಇವ ತ್ರಿಲೋಕ ಸಂಚಾರಿ. ಅಂದ್ರೆ ಈಗ ನಮ್ಮಲ್ಲಿ ಪತ್ರಕಾರ ಬರ್ತಾರಲ್ರಿ, ಹಂಗವ. ಅವನ ಹೆಸರೇ ನಾರದ. ಅವ ಮಾಡಿದ ಕೆಲಸ ಒಂದು ರದ್ದಾಗಿಲ್ಲ ಅಂತ ಹೇಳಿ ರದ್ದು, ಅದಕ್ಕಂತ ಹೇಳಿ ಅವನ ಹೆಸರು ನಾರದ. ಇವನಿಗೆ ಹೇಳಿಬಿಟ್ಟಾನ. ಇವ ನಾರದ ಬಂದು ಭೂಮಿ ಖುಷಿ ಬೀಳಬೇಕಾದ್ರ ಅಂತ ಋಷಿ ಯಾವದಾನ ಅವನ ತಪಾಸು ಮಾಡ್ಬೇಕಂತೇಳಿ ನವಕಾಂಡ ಭೂಮಿ ಎಲ್ಲ ತಿರುಗ್ಯಾನ, 14 ಲೋಕ ಎಲ್ಲ ತಿರುಗ್ಯಾನ, ಸಪ್ತ ಪಾತಾಳಗಳು ತಿರುಗ್ಯಾನ, ಬೆಟ್ಟಗಳು ತಿರುಗ್ಯಾನ. ತಿರುಗುದಕ್ಕೆ 12 ವರ್ಷ ಹೋಗ್ಯಾರ. ಇವ ಹೊಳ್ಳಿ ಬರೋ ತನಕ ಅವರು ಇಂದ್ರ ಸಭಾ ದಾರಿ ಕೈತದ. ಅಷ್ಟ ಆಗೋದ್ರೊಳಗೆ ಏನಾಗ್ಯದ ಅಂದ್ರೆ ಇವ 12 ವರ್ಷ ತಿರುಗುರದೊಳಗ ಋಷಿದ 12 ವರ್ಷ ಮುಗದಾವ. ಆಗ ಅಂಬ ಋಷಿ ಏನು ಮಾಡ್ಯಾನ ಅಂದ್ರ ಎಡಗಾಲ ತೆಗೆದು ಬಲಗಾಲಿ ಮ್ಯಾಗಿಟ್ಟು ಜಪ ತಪ ಮಾಡ್ತಿದ್ದ. ಆಗೇನ್ ಮಾಡ್ಯಾನ ಅಂದ್ರ 12 ವರ್ಷ ಮುಗಿದು ಅಂತ ಹೇಳಿ ಕಣ್ಣು ತೆರೆದು ನೋಡಿ ಎಡಗಾಲ ನೆಲಕ್ಕಿಟ್ಟು ಆ ಬಲಗಾಲ ಎತ್ತಿ ಅದರ ಮ್ಯಾಗಿಟ್ಟ. ಮತ್ತು ಭೂಮಿ ಬಲಿಕಿನ ಮಕ್ಕಳು ಖುಷಿ ಬಿತ್ತು, ಎಡಕಿನ ಮಕ್ಕಳು ಖುಷಿ ಬಿತ್ತು. ಋಷಿ ಭಾರ ಹೆಚ್ಚಾಯ್ತು, ಎಡಕಿನ ಮಕ್ಕಳು ಖುಷಿ ಬಿತ್ತು. ನೋಡ್ರಿ, ಭೂಮಿ ಖುಷಿ ಬಿದ್ದ ಸಮಯದೊಳಗ ಮತ್ತು ದೇವಾನ ದೇವತ್ರಿಗೆ ಚಿಂತೆ ಇತ್ತು. ಬ್ರಹ್ಮ ಸಭಾ ಕೂಡಿಸಿದ್ರು. ಇವು ಇಂದ್ರರು ಇವರು ಎಲ್ಲರೂ ಕೂಡಿದಾಗ ನಾರದ ಹೋಗಿ 12 ವರ್ಷ ಆಯ್ತು, ಇನ್ನೂ ಸುದ್ದಿನ ತಂದಿಲ್ಲ ಅಂತ ಇವರು ವಿಚಾರ ಮಾಡ್ತಿದ್ರು. ಅಷ್ಟರದೊಳಗೆ ನಾರಾಯಣ ನಾರಾಯಣ ಅಂತ ಹೇಳಿ ಬತ್ ನೋಡ್ರಿ ಗಿರಿಕಿ. ಬಂದ ಮ್ಯಾಗ ಎಲ್ಲ ದೇವತ್ರಿಗೆ ಸಂತೋಷ ಆಯ್ತು. ಇವ ಮಾತ್ರ ಏನರೇ ಒಂದು ಶಿವಶುದ್ಧಿ ತಂದಾನಂತ ಹೇಳಿ ಎಲ್ಲ ದೇವತರು ಖುಷಿಯಾಗಿ ಅವನ ಕಡೆ ನೋಡ್ತಿರುವಾಗ ಇವ ನಾರಾಯಣ ನಾರಾಯಣ ಅಂತೇಳಿ ಬಂದ. ಆಗ ಬ್ರಹ್ಮ ಮತ್ತು ವಿಷ್ಣು ಇಂದ್ರ ಕೇಳ್ತಾರ, ಏನಾಯ್ತು? ಭೂಮಿ ಮೊದಲ ಬಲಗಡೆ ಖುಷಿ ಬಿದ್ದಿತ್ತು, ಈಗ ಎಡಗಡೆ ಖುಷಿ ಬಿದ್ದದ, ಯಾಕ? ಏನದ, ಎಲ್ಲಿ ಅನ್ನದ ಅಂತ ಕೇಳ್ತಾರ. ಆಗ ಅವ ಹೇಳ್ದ, ನಾ ಎಲ್ಲ ತಿರುಗಿದ, 12 ವರ್ಷ ಶೋಧ ಮಾಡಿದ, ನನಗೆ ಮಾತ್ರ ಎಲ್ಲಿನೂ ಅದರ ಪತ್ತಾನೆ ಹತ್ಯೆ ಇಲ್ಲ, ಏನದು ನನಗೆ ಗೊತ್ತಿಲ್ಲ ಅಂದ. ಆಗ ವಿಷ್ಣು ಪರಮಾತ್ಮ ಕೇಳ್ತಾನ ನಾರದ, ಎಲ್ಲ ನೋಡಿದಿ ಮತ್ತ ಸಮುದ್ರದೊಳಗೆ ನೋಡಿದೇನು ಅಂದ.
ನಾರದ ಹೇಳ್ದ, ಸಮುದ್ರದೊಳಗಿನ ಕಾಣುವಂತ ಶಕ್ತಿ ನನ್ನ ಕಣ್ಣಿನಲ್ಲಿ ಇಲ್ಲ, ಸಮುದ್ರದೊಳಗೆ ಏನದ ಅದು ನನಗೆ ಕಾಣುವುದಿಲ್ಲ ಅಂತ. ಎಲ್ಲ ದೇವತ್ರಿಗೆ ಗಾದಿ ಬಿಂತು ನೋಡ್ರಿ, ಇನ್ನು ಹೆಂಗ ಮಾಡೋದು, ನೀವಾರಿ ಹಿಂಗಂದ ಕೇಳಿ. ಆಗ ವಿಷ್ಣು ಪರಮಾತ್ಮನ ಇಬ್ಬರು ದಾಸಿಗಳಿದ್ರು. ಅವರ ಹೆಸರ ಅಮಾಶಿ ಮತ್ತು ಹುಣ್ಣಿಮೆ. ಅವರಿಬ್ರು ಅಕ್ಕ ತಂಗಿಯರು. ಆಗ ವಿಷ್ಣು ಭಗವಂತ ಅವರಿಬ್ಬರನ್ನ ಕರೆಸಿದಾನ. ಕರೆಸಿ ಹೇಳ್ತಾನ, ಸಮುದ್ರದೊಳಗೆ ಯಾವ ಋಷಿ ಜಪ ತಪ ಮಾಡ್ತಾ ಇದ್ದಾನೇನು, ಹೋಗಿ ನೀವು ತಪಾಸು ತಕ್ಕೊಂಡು ಬರ್ರಿ ಅಂತ ಹೇಳ್ತಾನೆ. ಆಗ ಅವರು ಅಮಾಶಿ ಮತ್ತು ಹುಣ್ಣಿಮೆ ಅನ್ನತಕ್ಕಂಥ ಅಕ್ಕ ತಂಗಿಯರು ಸಮುದ್ರದ ಶೋಧ ಮಾಡುವ ಸಲುವಾಗಿ ತಯಾರಾಗಿ ನಡೆದ. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಕೊಟ್ಟಿರ್ತಾನೆ, ಒಬ್ಬೊಬ್ಬರ ಕಣ್ಣಿನಲ್ಲಿ ಒಂದೊಂದು ಶಕ್ತಿ ಕೊಟ್ಟಿರ್ತಾನೆ. ರಾಮಾಯಣ ಎಲ್ಲರೂ ಟಿವಿಯಾಗೂ ನೋಡಿರಿ ಮತ್ತು ಎಲ್ಲರೂ ಓದಿದವರು ಅದಿರಿ. ರಾಮಾಯಣದೊಳಗೆ 2 ಪಕ್ಷಿಗಳು ಬರ್ತಾವ, ಜಟಾಯಿ ಪಕ್ಷಿ ಮತ್ತು ಸಂಪಾತಿ ಪಕ್ಷಿ ಅಂತೇಳಿ. ಅವು 2 ಖಾಸ ಅಣ್ಣ ತಮ್ಮರು. ಒಮ್ಮ ಸುಮ್ಮನೆ ಜಿದ್ದುಗಟ್ಟಿ ಇಬ್ರು ಅಣ್ಣ ತಮ್ಮರು ಕೂಡಿ ಸೂರ್ಯನ ಮುಟ್ಟಿ ಬರ್ಬೇಕಂತ ಹೇಳಿ ಹೋದು. ಸೂರ್ಯನ ಸಮೀಪ ಹೋದಾಗ ಸೂರ್ಯನ ತೇಜ ಬಹಳ ದೊಡ್ಡದು. ಸಂಪಾತಿ ಪಕ್ಷಿ ಪಂಕು ಸುತ್ತೂರಿ ಬೆಂಕಿ ಹತ್ತದಂಗಾಗಿ ಅದು ಬಂದು ಒದ್ದಾಡುತ್ತ ಸಮುದ್ರ ದಂಡ್ಯಾಗಿ ಬಿತ್ತು. ಅದೇ ಸಮಯದೊಳಗ ರಾಮ ಲಕ್ಷ್ಮಣ ಸೀತಾ ವನವಾಸಕ್ಕೆ ಹೋಗಿದ್ರು. ಪಂಚವಟಿ ನಾಸಿಕ್ ಮ್ಯಾಗ, ಆಗ ಪಂಚವಟಿ ಎತ್ತಿದ್ರು, ಈಗ ನಾಸಿಕ್ ಹತ್ತಾರ. ಅದಕ್ಕೆ ಅದೇ ಅರಣ್ಯದೊಳಗ ಅವರು ಹುಲ್ಲು ಗುಡಿಸಲು ಹಾಕಿ ಇರುತ್ತಿದ್ರು. ರಾವಣ ಬಂದು ಸೀತಾನ ಓದ್ ನೋಡ್ರಿ. ಓದ ಮ್ಯಾಲತ್ತ ರಾಮ ಲಕ್ಷ್ಮಣ ಸೀತಾನ ಶೋಧ ಮಾಡುತ್ತ ನಡೆದ್ರು. ದಾರಿಯಾಗಿ ಜಟಾಯಿ ಪಕ್ಷಿ ಬಿದ್ದಿತ್ತು, ರಕ್ತ ಬೊಂಬಾಳಾಗಿತ್ತೆಲ್ಲ. ಯಾಕಾಗಿತ್ತು ಅಂದ್ರೆ ರಾವಣ ಸೀತಾನ ಒಯ್ತಿರುವಾಗ ಅಡ್ಡುಗಟ್ಟಿ ಯುದ್ಧ ಮಾಡಿತ್ತದು. ಕೊಟ್ಟಿ ರಾವಣ ಅದಕ್ಕೊಂದು ಹತಾರ್ಲೆ ಹೊಡೆದಿದ, ಪಂಕ್ ಕಟ್ಟಾಗಿತ್ತು, ಭೂಮಿಗೆ ಬಿದ್ದಿತ್ತು. ರಾಮ್ ರಾಮ್ ಅಂತಿತ್ತದು. ಆಗ ಅದಕ್ಕೆ ಆಶೀರ್ವಾದ ಮಾಡಿ ಮುಂದೆ ನಡೆದ. ಕದಂಬ ರಾಕ್ಷಸ ಬತ್ತು, ಅದಕ್ಕಿಟ್ಟು ಮರ್ದನ ಮಾಡಿ ಆಶೀರ್ವಾದ ಮಾಡಿ ಸ್ವರ್ಗಕ್ಕೆ ಕಳಿಸಿದ. ಮುಂದೆ ಮತ್ತಂಗ ಋಷಿ ಆಶ್ರಮಕ್ಕೆ ಹೋದ. ಶಬರಿ ಇದ್ದಳು, ಶಬರಿನ ಉದ್ಧಾರ ಮಾಡಿದ. ಅಲ್ಲಿದಿಂದ ಶ್ರೀಮುಖ ಪರ್ವತಕ್ಕೆ ಹೋದ. ಆ ಶ್ರೀಮುಖ ಪರ್ವತದ ಮೇಲೆ ವಾಲಿ ಮತ್ತು ಸುಗ್ರೀವ ಅವರಿಬ್ಬರು ಅಣ್ಣ ತಮ್ಮರ ರಾಜ್ಯ ಕಾರಭಾರ ಇತ್ತು. ವಾಲಿಗೆ ಅಂಜಿ ಸುಗ್ರೀವ ಶ್ರೀಮುಖ ಪರ್ವತ ಮ್ಯಾಗಿದ್ದ. ಅವನು ಪ್ರಧಾನಿ ಹನುಮಂತಿದ್ದ. ರಾಮ ಲಕ್ಷ್ಮಣ ಅಲ್ಲಿ ಐದು ನಡೆದ ಸಮಯದೊಳಗೆ ಇವ ನೋಡಿದ, ನನ್ನ ಅಣ್ಣ ಬ್ಯಾರೇದವರು ನನ್ನ ಅಣ್ಣನ ಹೊಡೆಯೋದಕ್ಕೆ ಕಳಿವೇನೇನು ಅಂತ ಹೇಳಿ ಸುಗ್ರೀವ ಹನುಮಂತ ಹೇಳ್ತಾನೆ, ಬ್ಯಾರೆ ವೇಷ ಧಾರಣ ಮಾಡಿ ಹೋಗಿ ಅವ್ರನ್ನ ಭೇಟಿಯಾಗಂದ. ಆಗ ಹನುಮಂತ ಹೋಗಿ ಅವರಿಗೆ ಭೇಟಿಯಾಗಿದ್ದ. ಶ್ರೀರಾಮನು ಅಂತ ಶಬ್ದನ ಕೇಳಿದ ರಾಮ ಹನುಮಂತನ ಮುಖದಿಂದ ಸಂತೇಶಗೊಂಡ ಎತ್ತಿ ಬಡದ. ಆಗ ಅಲ್ಲಿಗೆ ಒಯ್ದ, ಎಲ್ಲಿಗೆ ಶ್ರೀಮುಖ ಪರ್ವತಕ್ಕೆ. ಅಲ್ಲಿ ಸುಗ್ರೀವಿದ್ದ, ಅವನ ಭೇಟಿ ಮಾಡಿಸಿದ್ದ. ಶ್ರೀರಾಮಚಂದ್ರ ವಾಲಿನ ಮರ್ದನ ಮಾಡಿದ. ಶೀತಾನ ಶೋಧ ಮಾಡುವುದಕ್ಕೆ 4 ದಿಕ್ಕಿಗೆ 4 ತಂಡಗಳು ಬಿಟ್ಟಿದ್ದ ವಾನರ ಸೈನ್ಯ. ದಕ್ಷಿಣ ದಿಕ್ಕಿಗೆ ಹೋದವರು ಅಂದ್ರೆ ಹನುಮಂತ, ಜಾಂಬುವಂತ, ನಳ, ನೀಳ, ಅಂಗದ. 12,000 ದಂಡ ತೊಗೊಂಡು ಹೋದರು. ಶೀತಾನ ಶೋಧ ಹತ್ತಲಿಲ್ಲ. ಆಗ ಅವರು ವಿಚಾರ ಮಾಡಿದರು, ಏನು ಹೊಳ್ಳಿ ಹೋಗಿ ಶ್ರೀರಾಮಚಂದ್ರಿಗೆ ಏನು ಮಾರಿ ತೋರಿಸೋನು ಅಂತ ಹೇಳಿ ಇಲ್ಲೇ ಸತ್ತು ಹೋಗ್ಬೇಕಂತ ವಿಚಾರ ಮಾಡ್ತಿದ್ರು. ಅದೇ ಜಾಗದಾಗ ಗುಡ್ಡದ ವಾರ್ಯಾಗದು ಸಂಪಾತಿ ಪಕ್ಷಿ ಬಿದ್ದಿತ್ತು ನೋಡ್ರಿ. ಅದು ಅಂತದ 1000 ಸಾಯ್ತಿರೋ ಪುಣ್ಯಾತ್ಮಗಳೇ,
ನನಗೆ ಅನ್ನ ಆಗ್ತದ ದಿನ ಒಬ್ಬೊಬ್ರು ಸೈರಿ ಒಮ್ಮೆ ಸೈಬ್ಯಾಡ್ರಿ ಅತ್ತದು. ಆಗ ಹನುಮಂತಂದ ಜಟೈ ಪಕ್ಷಿ ಎಂತದು ರಾಮನ ಪರಮ ಭಕ್ತ, ಈ ಪಕ್ಷಿ ಎಂತದು ಅಂತೀವ ನಮ್ಮನ ದಿನ ಒಬ್ಬರು ಕೊಟ್ಟು ಅವನು ತಪ್ಪ ಮುಕ್ತಾಯ ಮಾಡುವನು ಅಂತ ಹೇಳಿ. ಆಗ ವಿಷ್ಣು ಹೇಳ್ದ